T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ಸೆಮಿಫೈನಲ್ ಟಿಕೆಟ್ ರೇಸ್ ಕಗ್ಗಂಟಾಗಿದೆ. ಹಾಗಂತ ಅದು ಸಾಧ್ಯನೇ ಇಲ್ಲ ಅಂತಲ್ಲ, ಆದರೆ ಅದಕ್ಕೆ ಟೀಮ್ ಎಫರ್ಟ್ ಜೊತೆಗೆ ಲಕ್ ಕೂಡ ಮ್ಯಾಟರ್ ಆಗುತ್ತೆ. ಸೂಪರ್ 8 ಹಂತದ ಮುಂದಿನ 2 ಪಂದ್ಯಗಳಲ್ಲಿ ಭಾರತ ಭರ್ಜರಿಯಾಗಿ ಗೆಲ್ಲಬೇಕು ಅಂದ್ರೆ ತಂಡದಲ್ಲಿನ ಕೆಲ ವೀಕ್ನೆಸ್ಗಳನ್ನು ಮೊದಲು ಸರಿ ಮಾಡ್ಕೊಳ್ಬೇಕು. ಅದರಲ್ಲೂ ಡಕ್ಔಟ್ ಸುಳಿಯಿಂದ ಬಿಡಿಸಿಕೊಳ್ಬೇಕು. ICC ಟೂರ್ನಿಯಲ್ಲಿ ಭಾರತ ಎಲ್ಲೆಲ್ಲಿ ಎಡವಿದೆ, ಸೊ ಏನೆಲ್ಲ ರಿಕವರ್ ಆಗಬೇಕು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗ್ರೂಪ್ 1 ನಲ್ಲಿ ವೆಸ್ಟ್ ಇಂಡೀಸ್ ಹಾಗೆ ಸೌತ್ ಆಫ್ರಿಕಾ ತಂಡಗಳು ಈಗ ಬಿಗ್ ಮಾರ್ಜಿನ್ ಇಂದ ಗೆದ್ದು ನೆಟ್ ರನ್ ರೇಟ್ ನಲ್ಲಿ ಧೂಳೆಬಿಸಿದ್ದಾರೆ. ಸೊ ಮುಂದಿನ ಪಂದ್ಯಗಳಲ್ಲಿ ಒಂದೊಂದು ಮ್ಯಾಚ್ ಗೆದ್ಕೊಂಡ್ರು ಕೂಡ ಅವರಿಗೆ ಸೆಮೀಸ್ ಟಿಕೆಟ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈಗ ಭಾರತ ಮುಂದಿನ 2 ಪಂದ್ಯಗಳನ್ನು ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ದಾಖಲೆಯ ಜಯ ಸಿಗಬೇಕು. ಸಿಕ್ಕರೂ ಕೂಡ ಉಳಿದ ತಂಡಗಳ ಜೊತೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಭಾರತದ ಈ ಸಂದಿಗ್ಧ ಸ್ಥಿತಿಗೆ ಕಾರಣ ಅಂದ್ರೆ ಮೊದಲು ನಮ್ಮದೇ ತಂಡದ ಆಟಗಾರರ ಕಳಪೆ ಪ್ರದರ್ಶನ. ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾಗೆ ನಮ್ಮದೇ ಆಟಗಾರರು ವಿಲನ್ ಆಗಿದ್ದಾರೆ. ಸೋತಿರೋದು ಸೌತ್ ಆಫ್ರಿಕಾ ವಿರುದ್ಧ ಮಾತ್ರವೇ ಆದ್ರೂ ಕೂಡ ಈ ಬಾರಿಯ ಟೂರ್ನಿಯಲ್ಲಿ ಭಾರತದ ಆಟಗಾರರು 0 ಸುತ್ತೋದ್ರಲ್ಲಿ ದಾಖಲೆ ಬರೆದಿದ್ದಾರೆ. 5 ಪಂದ್ಯ 11 ಡಕ್, 0ಯಲ್ಲೂ ಭಾರತ ನಂಬರ್ 1. 10ನೇ ಆವೃತ್ತಿಯ ವಿಶ್ವಕಪ್ನಲ್ಲಿ ಯಾವ ತಂಡ ಟ್ರೋಫಿ ವಿನ್ನಿಂಗ್ ಫೇವರೆಟ್ ಟೀಮ್ ಆಗಿತ್ತೋ ಅದೇ ಭಾರತ ಈಗ ಡಕ್ಔಟ್ನಲ್ಲಿ ನಂಬರ್ 1 ಆಗಿದೆ. ಭಾರತಕ್ಕೆ ಕಾಡ್ತಾ ಇರುವಂತ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಇದೇ ನೋಡಿ. ಪ್ರಸ್ತುತ ನಡೀತಾ ಇರುವಂತಹ ಮಾರ್ಕ್ ಇವೆಂಟ್ನಲ್ಲಿ ಭಾರತದ ಪರ 11 ಬ್ಯಾಟರ್ಗಳು 0 ಸುತ್ತಿದ್ದಾರೆ. ಅಂದ್ರೆ 11 ಸಲ 0ಗೆ ಔಟ್ ಆಗಿದ್ದಾರೆ. ಈ ಮೂಲಕ ಭಾರತ ಅತಿ ಹೆಚ್ಚು 0ಗಳನ್ನು ಹೊಂದಿರುವಂತ ಈ ವರ್ಷದ ವಿಶ್ವಕಪ್ನ ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದೆ. ವಿಶ್ವದ ನಂಬರ್ 1 ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ 3 ಸಲ 0ಗೆ ಔಟ್ ಆಗಿದ್ದಾರೆ. 3 ಪಂದ್ಯಗಳನ್ನು ಆಡಿರುವಂತ ಅಕ್ಷರ್ ಪಟೇಲ್ 2 ಸಲ ಡಕ್ಔಟ್ ಆಗಿದ್ದಾರೆ. ಇನ್ನು ಪಾಕಿಸ್ತಾನ ವಿರುದ್ಧ ಹಾರ್ದಿಕ್ ಪಾಂಡ್ಯ ಕೂಡ ಡಕ್ಔಟ್ ಆಗಿದ್ರು. ಜೊತೆಗೆ ಶಿವಮ್ ದುಬೆ, ರಿಂಕು ಸಿಂಗ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಕೂಡ ಡಕ್ಔಟ್ ಆಗಿದ್ದಾರೆ. ಈ ಮೂಲಕ ಭಾರತ ಪರ 11 ಸಲ ಆಟಗಾರರು ಡಕ್ಔಟ್ ಆಗಿದ್ದಾರೆ. ಅದಕ್ಕಿಂತ ಶಾಕಿಂಗ್ ಏನಂದ್ರೆ ಓಪನರ್ಗಳ 0 ರೇಸ್. 5 ಪಂದ್ಯ 4 ಬಾರಿ ಓಪನರ್ ಡಕ್ಔಟ್. ಆಕ್ಚುಲಿ ಭಾರತ ಪರ ಓಪನರ್ಗಳೇ ಡಕ್ಔಟ್ ಆಗ್ತಾ ಇರೋದು ಈಗ ದೊಡ್ಡ ತಲೆನೋವಾಗಿದೆ. ಕಳೆದ 5 ಪಂದ್ಯಗಳ ಪೈಕಿ 4 ಪಂದ್ಯಗಳಲ್ಲಿ ಒಬ್ಬ ಓಪನರ್ ಡಕ್ಔಟ್ ಆಗಿದ್ದಾರೆ. ಇದೇ ಈಗ ತಂಡಕ್ಕೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇರೋದು. ಗ್ರೂಪ್ ಸ್ಟೇಜ್ ವೇಳೆ 3 ಪಂದ್ಯಗಳಲ್ಲಿ ಭಾರತ ಪರ ಅಭಿಷೇಕ್ ಶರ್ಮಾ ಡಕ್ಔಟ್ ಆಗಿದ್ರು. ಅಮೆರಿಕ, ಪಾಕಿಸ್ತಾನ ಹಾಗೆ ನೆದರ್ಲ್ಯಾಂಡ್ ವಿರುದ್ಧ 1 ರನ್ಸ್ ಅವರ ಬ್ಯಾಟಿಂಗ್ ನಿಂದ ಬಂದಿರಲಿಲ್ಲ. ಅದು ಕೂಡ ಅವರ ಚೊಚ್ಚಲ ICC ವಿಶ್ವಕಪ್ನಲ್ಲಿ ಹ್ಯಾಟ್ರಿಕ್ ಡಕ್ಔಟ್. ಅದು ನಮೀಬಿಯಾ ವಿರುದ್ಧ ಅವರು ಹೆಲ್ತ್ ಇಶ್ಯೂನಿಂದಾಗಿ ಆಡಿರಲಿಲ್ಲ. ಸೊ ಆ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ ಇನ್ನಿಂಗ್ಸ್ ಅನ್ನು ಓಪನ್ ಮಾಡಿದ್ರು. ಸೊ ಆ ಪಂದ್ಯದಲ್ಲಿ ಮಾತ್ರವೇ ಓಪನರ್ ಒಬ್ಬರು ಡಕ್ಔಟ್ ಆಗಿಲ್ಲ. ನೆಕ್ಸ್ಟ್ 5ನೇ ಪಂದ್ಯದಲ್ಲಿ ಅಂದ್ರೆ ಸೂಪರ್ 8 ಹಂತದ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಇಶಾನ್ ಕಿಶನ್ ಡಕ್ಔಟ್ ಆದ್ರು. ಸೌತ್ ಆಫ್ರಿಕಾ ವಿರುದ್ಧ 4 ಬಾಲ್ಗಳನ್ನು ಫೇಸ್ ಮಾಡಿದಂತ ಇಶಾನ್ ಕಿಶನ್ ಖಾತೆಯನ್ನು ತೆರೆಯದೆ ಕ್ಯಾಚ್ ಕೊಟ್ರು. ಸೊ ಓಪನರ್ಗಳ ಇದೇ ಡಕ್ಔಟ್ ಸರಣಿಯೇ ಭಾರತಕ್ಕೆ ಅತಿ ದೊಡ್ಡ ತಲೆನೋವಾಗಿದೆ. ಹಾಗಂತ ಭಾರತ ತಂಡದಲ್ಲಿ ಡಕ್ಔಟ್ ಒಂದೇ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳ ಸರಮಾಲಿಯೇ ಇದೆ. ಸೊ ಏನು ಅದನ್ನು ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಮೊದಲನೇದಾಗಿ ಭಾರತಕ್ಕೆ ಇರುವಂತ ಮೇನ್ ಚಾಲೆಂಜ್ ಏನಂದ್ರೆ ಟಾಪ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ರನ್ಸ್ ಬೇಕು, ಸ್ಟ್ರೈಕ್ ರೇಟ್ ಬೆಟರ್ ಆಗಬೇಕು. ಸೊ ಕಳೆದ 5 ಪಂದ್ಯಗಳಲ್ಲಿ ಟಾಪ್ ಆರ್ಡರ್ ಬ್ಯಾಟಿಂಗ್ ನಿಂದ ಉತ್ತಮವಾದಂತ ರನ್ಸ್ ಬಂದಿಲ್ಲ. ಒಂದೊಂದು ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಆಡಿದ್ರೆ ಅಥವಾ ಇನ್ನೊಂದರಲ್ಲಿ ಇಶಾನ್ ಕಿಶನ್ ಆಡಿದ್ರೆ, ತಿಲಕ್ ವರ್ಮಾ ಅಂತೂ 5ಕ್ಕೆ 5 ಪಂದ್ಯಗಳಲ್ಲೂ ಕೂಡ ಅವ್ರ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಅಥವಾ ಓಕೆ ಅನಿಸುವಂತ ನಂಬರ್ಸ್ ಕೂಡ ಅವರ ಬ್ಯಾಟಿಂಗ್ ನಿಂದ ಬಂದಿಲ್ಲ. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ ಹೇಳೋದೇ ಬೇಡ. ಅಭಿಷೇಕ್ ಶರ್ಮಾ ಹ್ಯಾಟ್ರಿಕ್ ಡಕ್ಔಟ್. ಆನಂತರ ನೆಕ್ಸ್ಟ್ ಸೌತ್ ಆಫ್ರಿಕಾ ವಿರುದ್ಧದ ಸೂಪರ್ 8 ಪಂದ್ಯದಲ್ಲಿ 15 ರನ್ಗೆ ಔಟ್ ಆದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅಮೆರಿಕ ವಿರುದ್ಧ ಅದ್ಭುತವಾದಂತಹ ಬ್ಯಾಟಿಂಗ್ ಅನ್ನ ಮಾಡಿ ಪಂದ್ಯವನ್ನ ಗೆಲ್ಲಿಸ್ಕೊಟ್ರು ಆ ಪಂದ್ಯದಲ್ಲಿ. ಬಟ್ ಆನಂತರ ಕೂಡ ಅವರ ಬ್ಯಾಟಿಂಗ್ ನಿಂದ ಹೈಯೆಸ್ಟ್ ರನ್ ಸ್ಕೋರ್ ಅಂತ ಏನ್ ಬಂದಿಲ್ಲ. ಬಂದ್ರೂ ಕೂಡ ಸ್ಟ್ರೈಕ್ ರೇಟ್ ತುಂಬಾ ವೀಕ್ ಆಗಿದೆ. ಸೊ ಈ ಆವೃತ್ತಿಯಲ್ಲಿ ಭಾರತ ಪರ ಸೂರ್ಯ ನಂಬರ್ 1 ಬ್ಯಾಟರ್ ಆಗಿರ್ಬೋದು, ಅಂದ್ರೆ ಹೈಯೆಸ್ಟ್ ರನ್ಗಳನ್ನ ಗಳಿಸಿರೋದು. ಬಟ್ 127 ಅಷ್ಟೇ ಅವರದ್ದು ಸ್ಟ್ರೈಕ್ ರೇಟ್ ಇರೋದು. ಇನ್ನು ತಿಲಕ್ ಅಂತೂ 118 ಅಂದ್ರೆ 118ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಸೊ ಅದು ಅಲ್ಲದೆ ಆಫ್ ಸ್ಪಿನ್ ಬೌಲರ್ಗಳ ವಿರುದ್ಧ ತೀರಾ ವೀಕ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾರೆ. ಅತಿ ಹೆಚ್ಚು ಸಲ ವಿಕೆಟ್ ಕೂಡ ಒಪ್ಪಿಸಿದ್ದಾರೆ. ಜೊತೆಗೆ ವಿಕೆಟ್ ಕೊಟ್ಟರು ಕೂಡ 6 ಪಾಯಿಂಟ್ ಸಮಥಿಂಗ್ ಇದೆ ರನ್ ರೇಟ್ ಪರ್ ಓವರ್.
ಸೊ ಇದು T20 ಫಾರ್ಮೆಟ್ನಲ್ಲಿ ಭಾರತ ಆಫ್ ಸ್ಪಿನ್ ಬೌಲರ್ಗಳ ವಿರುದ್ಧ ಅದೆಷ್ಟು ಕೆಟ್ಟದಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ. ಸೊ ಇದು ಟಾಪ್ ಆರ್ಡರ್ ಬ್ಯಾಟಿಂಗ್ನಲ್ಲಿ ರನ್ಸ್ ಬರ್ತಾ ಇಲ್ಲ ಅನ್ನೋದೇ ಈಗ ಭಾರತಕ್ಕಿರುವಂಥ ದೊಡ್ಡ ಚಾಲೆಂಜ್ ಆಗಿರೋದು. ಆ್ಯಂಡ್ ನೆಕ್ಸ್ಟ್ ಶಿವಮ್ ದುಬೆ ಬಿಟ್ಟರೆ ಮಿಡಲ್ ಆರ್ಡರ್ನಲ್ಲೂ ಕೂಡ ರನ್ಸ್ ಬಂದಿಲ್ಲ. ಎಸ್, ಶಿವಮ್ ದುಬೆ ಮಿಡಲ್ ಆರ್ಡರ್ನಲ್ಲಿ ಆಲ್ರೌಂಡರ್ ಆಗಿ ಅವ್ರ ಕಡೆಯಿಂದ ಮಾತ್ರವೇ ಒಂದು ರೀತಿಯಾಗಿ ಇಂಪ್ರೆಸಿವ್ ಇನ್ನಿಂಗ್ಸ್ ಬರ್ತಾ ಇರೋದು. ಹಾರ್ದಿಕ್ ಪಾಂಡ್ಯ ಒಂದು ಪಂದ್ಯದಲ್ಲಿ ಆಡಿದರೆ ನೆಕ್ಸ್ಟ್ ಅವರು ಡಲ್ ಆಗ್ತಿದ್ದಾರೆ. ಇನ್ನು ರಿಂಕು ಸಿಂಗ್ ಅಂತೂ 5ಕ್ಕೆ 5 ಪಂದ್ಯಗಳಲ್ಲಿ ಅವರಿಗೆ ಬ್ಯಾಟಿಂಗ್ ಮಾಡುವಂಥ ಅವಕಾಶ ಸಿಕ್ಕರೂ ಕೂಡ 12 ರನ್ನೇ ಅವ್ರ ಬ್ಯಾಟಿಂದ ಬಂದಿರುವಂಥ ಹೈಯೆಸ್ಟ್ ಸ್ಕೋರು. ಸೊ ಟೋಟಲ್ ಆಗಿ 5 ಪಂದ್ಯಗಳಿಂದ 24 ರನ್ಸ್ ಅಷ್ಟೇ ಬಂದಿದೆ. ಒಬ್ಬ ಫಿನಿಷರ್ ರೋಲನ್ನು ಅವರು ಖಂಡಿತವಾಗೂ ಕೂಡ ನಿಭಾಯಿಸ್ತಾ ಇಲ್ಲ. ಸೊ 24 ರನ್ಸ್ ಯಾವ್ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಅದು ಕೂಡ ಫಿನಿಷರ್ ರೋಲ್ನಲ್ಲಿ ರಿಂಕು ಸಿಂಗ್ ಮೇಲೆ ತುಂಬಾನೇ ಜವಾಬ್ದಾರಿ ಇರುತ್ತೆ. ಬಟ್ ಅದ್ಯಾವುದನ್ನು ಕೂಡ ಅವರು ನಿಭಾಯಿಸಿಲ್ಲ. ಹೀಗಾಗಿ ಏನು ಮಿಡಲ್ ಆರ್ಡರ್ನಲ್ಲಿ ಆಲ್ರೌಂಡರ್ ಕಡೆಯಿಂದ ಉತ್ತಮವಾದಂಥ ಪ್ರದರ್ಶನದ ನಿರೀಕ್ಷೆ ಬೇಕು. ಬಟ್ ಇದುವರೆಗೂ ಕೂಡ ಯಾರಿಂದಲೂ ಬಂದಿಲ್ಲ, ದುಬೆ ಒಬ್ಬರನ್ನ ಬಿಟ್ರೆ. ಸೊ ಮುಂದಿನ ಪಂದ್ಯಗಳಲ್ಲಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ರನ್ಸನ್ನು ಕ್ಯಾರಿ ಮಾಡಬೇಕಾಗುತ್ತೆ ಭಾರತ ತಂಡದ ಆಟಗಾರರು. ಇನ್ನು ಭಾರತಕ್ಕೆ ಇರುವಂಥ ಅತಿ ದೊಡ್ಡ ಸಮಸ್ಯೆ ಅಂದರೆ ಕ್ಯಾಚ್ಗಳನ್ನು ಮಿಸ್ ಮಾಡೋದು, ಹಾಗೆ ಮಿಸ್ ಫೀಲ್ಡಿಂಗ್ ಮಾಡೋದು. ಎಸ್, ಭಾರತ ಈಗ ಆಲ್ರೆಡಿ ಈ ಸೀರೀಸ್ನಲ್ಲಿ 5 ಪಂದ್ಯಗಳಲ್ಲಿ 12ರಿಂದ 13 ಕ್ಯಾಚ್ಗಳನ್ನು ಬಿಟ್ಟಿದ್ದಾರೆ. ಸೊ ಗ್ರೂಪ್ ಸ್ಟೇಜ್ನಲ್ಲೇ 11 ಕ್ಯಾಚ್ಗಳನ್ನು ಬಿಟ್ಟಿದ್ರು. ಸೊ ಆ ಸರಣಿ ಕಂಟಿನ್ಯೂ ಆಗ್ತಾನೇ ಇದೆ. ಭಾರತ ಪಂದ್ಯಗಳನ್ನು ಗೆದ್ಕೊಳ್ತಾ ಬರ್ತಾ ಇದ್ರು ಕೂಡ ಮೊದಲಿಂದು ಚರ್ಚೆ ಆಗ್ತಾ ಇರೋದು ಫೀಲ್ಡಿಂಗ್ ಚೆನ್ನಾಗಿಲ್ಲ ಅಂತ. ಸೊ ಭಾರತ ಫೀಲ್ಡಿಂಗ್ನಲ್ಲಿ ತೀರಾ ಕಳಪೆಯಾದಂಥ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಜೊತೆಗೆ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲೂ ಕೂಡ ನೀವೆಲ್ಲ ಅಬ್ಸರ್ವ್ ಮಾಡೇ ಇರ್ತೀರಿ. ಸೊ ಸಾಕಷ್ಟು ಬಾಲ್ಗಳು ಮಿಸ್ಫೀಲ್ಡ್ ಆಗಿ ಬೌಂಡ್ರಿ ಲೈನ್ ಅನ್ನ ತಲುಪ್ತಾ ಇದ್ವು. ಸೊ ಇದು ಕೂಡ ರನ್ಸ್ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಅವಕಾಶವನ್ನ ಕೊಡ್ತು. ಸೊ T20 ಪಂದ್ಯ ಇರಲಿ ಅಥವಾ ಕ್ರಿಕೆಟ್ ಅಂತ ಬಂದಾಗ ಒಂದೊಂದು ರನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರನ್ಗಳನ್ನು ಕಂಟ್ರೋಲ್ ಮಾಡೋದು ಕೂಡ ಫೀಲ್ಡರ್ಗಳಿಗಿರುವಂಥ ಅತಿ ದೊಡ್ಡ ಜವಾಬ್ದಾರಿ. ಸೊ ಫೀಲ್ಡಿಂಗ್ನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿರ್ತಾರೋ ಸೊ ಅಷ್ಟೇ ರನ್ಸ್ ಕಡಿಮೆ ಆಗುತ್ತೆ. ಜೊತೆಗೆ ಭಾರತ ಪಂದ್ಯಗಳನ್ನು ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಅಲರ್ಟ್ ಮಾಡಿಕೊಳ್ಳೇಬೇಕಿದೆ ಭಾರತ ತಂಡ. ಆ್ಯಂಡ್ ನೆಕ್ಸ್ಟ್ ಕ್ಯಾಪ್ಟನ್ ಬೌಲಿಂಗ್ನಲ್ಲಿ ವೇರಿಯೇಷನ್ಸ್ ಅನ್ನು ಮಾಡಬೇಕು. ಭಾರತಕ್ಕೆ ಸೌತ್ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಕೈ ಕೊಟ್ಟಿದ್ದು ಇದೇ ದೊಡ್ಡ ಮ್ಯಾಟ್ರು. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ತೆಗೆದುಕೊಳ್ಳುವಂಥ ಕೆಲ ನಿರ್ಧಾರಗಳು ಭಾರತದ ಬೌಲಿಂಗ್ನಲ್ಲಿ ಭಾರತಕ್ಕೆ ಬ್ಯಾಕ್ ಫೈರ್ ಆಗ್ತಾ ಇದೆ. ಆ್ಯಕ್ಚುಲಿ ಭಾರತ ತಂಡದಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಬೌಲರ್ಗಳಿದ್ದಾರೆ. ಬೌಲರ್ಗಳು ನಂಬರ್ 1 ಬೌಲರ್ಸ್ ಇದ್ದಾರೆ. ಜೊತೆಗೆ ವೇರಿಯೇಷನ್ಸ್ ಮಾಡುವಂಥ ಬೌಲರ್ಗಳಿದ್ದಾರೆ. ಆದರೆ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಸೂರ್ಯಕುಮಾರ್ ಯಾದವ್ ಎಡುತ್ತಾ ಇದ್ದಾರೆ ಎನ್ನುವಂಥ ಆರೋಪ ಇದೆ. ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಅವತ್ತಿನ ಪಂದ್ಯದಲ್ಲಿ ಅಂದರೆ ಸೂಪರ್ 8 ಪಂದ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಯಾವ ಬೌಲರ್ ಕಡೆಯಿಂದಲೂ ಕೂಡ ಬಾಲನ್ನು ಹಾಕ್ಸಿರ್ಲಿಲ್ಲ. ಅಂದರೆ 2ನೇ ಓವರ್ ಆದಮೇಲೆ ನೆಕ್ಸ್ಟ್ 4ನೇ ಓವರ್ನ ಒಬ್ಬನೇ ಬೌಲರ್ ಕಡೆಯಿಂದ ಮಾಡಿಸಿರ್ಲಿಲ್ಲ. ಸೊ ಒಬ್ಬರ ಹತ್ರ ಮಾತ್ರ ಅವತ್ತು ಒಂದ್ಸಲ ಮಾತ್ರ ಮಾಡಿಸಿರ್ತಾರೆ. ಅದನ್ನು ಬಿಟ್ಟರೆ ಎಲ್ಲ ಓವರ್ಗಳನ್ನು ಅಂದರೆ 18ನೇ ಓವರ್ವರೆಗೂ ಕೂಡ ಭಾರತಕ್ಕೆ ವೇರಿಯೇಷನ್ಸ್ ಇರುತ್ತೆ ಬೌಲಿಂಗ್ನಲ್ಲಿ. ಆದರೆ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಆ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. ಸೊ ಇದು ಕೂಡ ಭಾರತ ಹಿನ್ನಡೆಗೆ ಕಾರಣ ಆಯಿತು. ಆ್ಯಂಡ್ ನೆಕ್ಸ್ಟ್ ಭಾರತಕ್ಕೆ ಇರುವಂಥ ಅತಿ ದೊಡ್ಡ ವೀಕ್ನೆಸ್ ಏನಂದರೆ ಓವರ್ ಕಾನ್ಫಿಡೆನ್ಸ್. T20 ಫಾರ್ಮೆಟ್ನಲ್ಲಿ ಭಾರತ ತುಂಬಾ ಡೇಂಜರಸ್ ಆಗಿ ಆಡ್ಕೊಂಡು ಬಂದಿದೆ. ಅದರಲ್ಲಿ 2 ಮಾತಿಲ್ಲ. ಘಟಾನುಘಟಿ ಆಟಗಾರರನ್ನೆಲ್ಲ ಅಥವಾ ತಂಡಗಳನ್ನೆಲ್ಲ ಸರಣಿಗಳಲ್ಲಿ ಸೋಲಿಸ್ಕೊಂಡು ಬಂದಿದ್ದಾರೆ. ಬಟ್ ಬಿಗ್ ಇವೆಂಟ್ ಅಥವಾ ICC ಇವೆಂಟ್ ಅಂತ ಬಂದಾಗ ಆ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇಲ್ಲ. ಗ್ರೂಪ್ ಸ್ಟೇಜ್ನಲ್ಲೇ ಅಮೆರಿಕ ಹಾಗೆ ನೆದರ್ಲ್ಯಾಂಡ್ ವಿರುದ್ಧ ತುಂಬಾ ಕ್ಲೋಸ್ ಗೇಮ್, ಹತ್ತತ್ರ ಕ್ಲೋಸ್ ಗೇಮ್ ಆಗೋ ರೇಂಜ್ಗೆ ಇವರು ಪಂದ್ಯವನ್ನು ಆಡಿದ್ರು. ಅಲ್ಲೇ ಅಲರ್ಟ್ ಆಗಬೇಕಿತ್ತು, ಬಟ್ ಆಗಿಲ್ಲ. ಸೊ ಮೊದಲು ಓವರ್ ಕಾನ್ಫಿಡೆನ್ಸ್ ಅನ್ನ ಬಿಟ್ಟು ಅಥವಾ ಮೊದಲ ಬಾಲಲ್ಲೇ ನಾನು 4 ಹೊಡಿತೀನಿ ಅಥವಾ 6 ಹೊಡಿತೀನಿ ಅನ್ನೋದನ್ನ ಬಿಟ್ಟು ಪಂದ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬ ಆಟಗಾರರು ಕೂಡ. ಮೊದಲು ಭಾರತ ಓವರ್ ಕಾನ್ಫಿಡೆನ್ಸ್ ಅನ್ನ ಬಿಡಬೇಕು. ಸೊ ಈ ಎಲ್ಲಾ ಪ್ರಾಬ್ಲಮ್ಗಳನ್ನ ಕ್ಲಿಯರ್ ಮಾಡಿಕೊಂಡಾಗಷ್ಟೇ ಭಾರತ ನೆಕ್ಸ್ಟ್ ಜರ್ನಿ ಅಂದುಕೊಂಡಂತೆ ಇರುತ್ತೆ. ಇಲ್ಲದೇ ಇದ್ರೆ ಈ ಸಲ T20 ವಿಶ್ವಕಪ್ ನಡೆದೇ ಇಲ್ಲ, ಭಾರತೀಯರು ಪಾರ್ಟಿಸಿಪೇಟ್ ಮಾಡೇ ಇಲ್ಲ ಅಥವಾ ಅಭಿಮಾನಿಗಳು ಪಂದ್ಯಗಳನ್ನೇ ನೋಡಿಲ್ಲ ಅನ್ಕೊಂಡು ಸಮಾಧಾನ ಮಾಡಿಕೊಳ್ಬೇಕು ಅಷ್ಟೇ. ನಮಸ್ಕಾರ.